ನ್ಯೂಜಿಲೆಂಡ್ ವಿರುದ್ಧ ಕ್ಲೀನ್ ಸ್ವೀಪ್, ಆಸ್ಟ್ರೇಲಿಯಾ ವಿರುದ್ಧ ಸೋಲು, ರಣಜಿಯಲ್ಲೂ ಕೂಡ ಫ್ಲಾಪ್ ಶೋ. ಟೀಂ ಇಂಡಿಯಾದ ಸ್ಟಾರ್ ಆಟಗಾರರ ಇದೇ ಫೇಲ್ಯೂರ್ ಈಗ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆರಂಭಕ್ಕೂ ಮುನ್ನವೇ ಟೆನ್ಷನ್ ಅನ್ನು ತಂದಿಟ್ಟಿದೆ. ಐಸಿಸಿ ಟೂರ್ನಿಗೆ ಸೆಲೆಕ್ಟ್ ಆಗಿರೋರೆಲ್ಲ ಕಳಪೆ ಫಾರ್ಮ್ನಿಂದ ಹೊರಬರ್ತಾ ಇಲ್ಲ. ಸೊ ಪ್ಲೇಯಿಂಗ್ 11 ಸೆಟ್ ಮಾಡೋದು ಕೂಡ ಬಿಸಿಸಿಐ ಮ್ಯಾನೇಜ್ಮೆಂಟ್ಗೆ ಸವಾಲಾಗಿದೆ. ಹಾಗಾದ್ರೆ ಆಡುವ 11ರ ಬಳಗದಲ್ಲಿ ಯಾರೆಲ್ಲ ಚಾನ್ಸ್ ಗಿಟ್ಟಿಸಿಕೊಳ್ತಾರೆ? ಯಾವ ಸ್ಲಾಟ್? 15 ಆಟಗಾರರಲ್ಲಿ ಡ್ರಾಪ್ ಆಗೋದು ಯಾರು? ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕೋಟಾದಲ್ಲಿ ಕೆಎಲ್ ರಾಹುಲ್ಗೆ ಹಿನ್ನಡೆಯಾಗುತ್ತಾ? ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಹೇಳೋದೇನು? ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನೇ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಐಸಿಸಿ 2025ರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಫೆಬ್ರವರಿ 19ರಿಂದ ಶುರುವಾಗಲಿದೆ. ಈಗಾಗಲೇ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ 15 ಸದಸ್ಯರ ತಂಡವನ್ನ ಈಗಾಗಲೇ ಅನೌನ್ಸ್ ಕೂಡ ಮಾಡಿಯಾಗಿದೆ. ಬಟ್ ಈಗ ತಂಡದಲ್ಲಿ ಸ್ಥಾನ ಪಡ್ಕೊಂಡಿರುವಂತ ಆಟಗಾರರ ಫಾರ್ಮ್ ಎಲ್ಲರ ನಿದ್ದೆಗೆಡಿಸಿದೆ. ಹೀಗಾಗಿ ಪ್ಲೇಯಿಂಗ್ 11 ಹೇಗಿರಬಹುದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಸೊ ಮಾಜಿ ಕ್ರಿಕೆಟಿಗರು ಹಾಗೆ ಒಂದಷ್ಟು ತಜ್ಞರು ಕೂಡ ಈ ಬಗ್ಗೆ ಪ್ರೆಡಿಕ್ಟ್ ಮಾಡಿದ್ದಾರೆ. ಅವರ ಲೆಕ್ಕಾಚಾರದ ಪ್ರಕಾರ ಯಾರೆಲ್ಲ ಕಣಕ್ಕಿಳಿಯಬಹುದು, ಯಾವ ಸ್ಲಾಟ್ನಲ್ಲಿ, ಸ್ಟ್ರೆಂತ್ ಏನು ಅನ್ನೋದನ್ನ ಹೇಳ್ತೇನೆ. ಆದರೆ ಅದಕ್ಕೂ ಮುನ್ನ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ಸೆಲೆಕ್ಟ್ ಆಗಿರುವಂತ ಆಟಗಾರರು ಯಾರೆಲ್ಲ ಅನ್ನೋದನ್ನ ಮೊದಲು ನೋಡೋಣ. ಇನ್ನು ಬ್ಯಾಟ್ಸ್ಮನ್ ಕೋಟಾದಲ್ಲಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್, ವಿರಾಟ್ ಕೊಹ್ಲಿ ಹಾಗೆ ಶ್ರೇಯಸ್ ಅಯ್ಯರ್ ಆಯ್ಕೆಯಾಗಿದ್ದಾರೆ. ಇನ್ನು ವಿಕೆಟ್ ಕೀಪರ್ ಕೋಟಾದಲ್ಲಿ ಕೆಎಲ್ ರಾಹುಲ್ ಹಾಗೆ ರಿಷಬ್ ಪಂತ್ ಆಯ್ಕೆಯಾಗಿದ್ದಾರೆ. ಇನ್ನು ಆಲ್ರೌಂಡರ್ಸ್ ಕೋಟಾದಲ್ಲಿ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಹಾಗೆ ರವೀಂದ್ರ ಜಡೇಜಾಗೆ ತಂಡದಲ್ಲಿ ಸ್ಥಾನವನ್ನು ನೀಡಲಾಗಿದೆ. ಇನ್ನು ಬೌಲರ್ ಕೋಟಾದಲ್ಲಿ ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ, ಹರ್ಷದೀಪ್ ಸಿಂಗ್ ಹೀಗೆ ಟೋಟಲ್ ಆಗಿ 15 ಆಟಗಾರರನ್ನ ಟೀಂ ಇಂಡಿಯಾ ಸ್ಕ್ವಾಡ್ನಲ್ಲಿ ಅನೌನ್ಸ್ ಮಾಡಿಯಾಗಿದೆ. ಭಾರತ ಕಳೆದ ವರ್ಷ T20 ವಿಶ್ವಕಪ್ ಅನ್ನು ಗೆಲ್ಲುವ ಮೂಲಕ ಈ ವರ್ಷ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಗೆಲ್ಲುವಂತ ಫೇವರೇಟ್ ಟೀಮ್ ಎನಿಸಿಕೊಂಡಿದೆ. ಬಟ್ ಕಳೆದ 6 ತಿಂಗಳಿಂದಲೂ ಕೂಡ ಸೀನಿಯರ್ಸ್ ಎಲ್ಲರೂ ಕೂಡ ಕಳಪೆ ಫಾರ್ಮ್ನಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಪ್ಲೇಯಿಂಗ್ 11 ಕಳಕ್ಕಿಳಿಸೋದೇ ದೊಡ್ಡ ಸವಾಲಾಗಿದೆ. ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಓಪನರ್ಸ್. ಫೆಬ್ರವರಿ 20ರಂದು ಬಾಂಗ್ಲಾದೇಶ ವಿರುದ್ಧ ಟೀಂ ಇಂಡಿಯಾ ತನ್ನ ಮೊದಲ ಪಂದ್ಯವನ್ನು ಆಡಲಿದೆ. ಓಪನರ್ ಆಗಿ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಅವರನ್ನ ಈ ಪಂದ್ಯಕ್ಕೆ ಕಣಕ್ಕಿಳಿಸುವ ಸಾಧ್ಯತೆ ಇದೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ನಾರ್ಮಲಿ ಅವರು ನಂಬರ್ 1 ಸ್ಲಾಟ್ನಲ್ಲೇ ಆಡ್ತಾರೆ. ಟೀಂ ಇಂಡಿಯಾ ಪರ ಅದೇ ಸ್ಲಾಟ್ನಲ್ಲಿ ಕಣಕ್ಕಿಳಿತಾ ಇದ್ದಾರೆ. ಅಲ್ಲದೆ ಈ ಪಂದ್ಯದಲ್ಲೂ ಕೂಡ ಅದೇ ಕಂಟಿನ್ಯೂ ಆಗಬಹುದು. ಬಟ್ ಯಶಸ್ವಿ ಜೈಸ್ವಾಲ್ ಓಪನರ್ ಆಗಿದ್ರೂ ಕೂಡ ಈವರೆಗೆ ಒಂದೇ ಒಂದು ಭಾರತ ಪರ ಏಕದಿನ ಪಂದ್ಯವನ್ನು ಆಡಿಲ್ಲ. ಚಾಂಪಿಯನ್ಸ್ ಟ್ರೋಫಿಯೇ ಮೊದಲ ODI ಫಾರ್ಮ್ಯಾಟ್ ಅವರದ್ದು. ಸೊ ರೋಹಿತ್ ಜೊತೆ ಜೈಸ್ವಾಲ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಬಹುದು. ಇನ್ನು ರೋಹಿತ್ ಶರ್ಮಾ ಈವರೆಗೂ 265 ಏಕದಿನ ಪಂದ್ಯಗಳನ್ನಾಡಿದ್ದಾರೆ. 10,866 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅವರೇಜ್ ಅವರ 49 ಇದೆ. ಶುಭ್ಮನ್ ಗಿಲ್ ಒನ್ ಡೌನ್ ಬ್ಯಾಟ್ಸ್ಮನ್. ಇನ್ನು ತಂಡಕ್ಕೆ ಯಶಸ್ವಿ ಜೈಸ್ವಾಲ್ ಎಂಟ್ರಿ ಕೊಟ್ಟಿರೋದ್ರಿಂದ ಶುಭ್ಮನ್ ಗಿಲ್ ಅವರು 3ನೇ ಸ್ಲಾಟ್ನಲ್ಲಿ ಕಾಣಿಸಿಕೊಳ್ತಾರೆ. ಗಿಲ್ ಕೂಡ ಓಪನರ್ ಬ್ಯಾಟರ್ ಆಗಿದ್ರೂ ಕೂಡ ಯಶಸ್ವಿ ಜೈಸ್ವಾಲ್ ಅವರಿಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಒಂದು ಸ್ಥಾನದಲ್ಲಿ ಡೌನ್ ಆಗಬಹುದು. ವೈಸ್ ಕ್ಯಾಪ್ಟನ್ ಆಗಿರುವಂತ ಗಿಲ್ ಇದುವರೆಗೆ 47 ಏಕದಿನ ಪಂದ್ಯವನ್ನು ಆಡಿದ್ದು 2,328 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅವರ ಅವರೇಜ್ 58 ಇದೆ. 4ನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್. ಚೇಸಿಂಗ್ ಸ್ಟಾರ್ ಖ್ಯಾತಿಯ ವಿರಾಟ್ ಕೊಹ್ಲಿ ಅವರು ನಾರ್ಮಲಿ 3ನೇ ಕ್ರಮಾಂಕದಲ್ಲಿರ್ತಾರೆ. ಬಟ್ ಚಾಂಪಿಯನ್ಸ್ ಟ್ರೋಫಿಗೆ 4ನೇ ಸ್ಲಾಟ್ನಲ್ಲಿ ಕಣಕ್ಕಿಳಿಸುವ ಸಾಧ್ಯತೆ ಇದೆ. ಇದುವರೆಗೂ ಕೂಡ ಕೊಹ್ಲಿ 295 ಏಕದಿನ ಪಂದ್ಯಗಳನ್ನಾಡಿದ್ದಾರೆ. ವಿರಾಟ್ ಕೊಹ್ಲಿ 13,906 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅವರ ಅವರೇಜ್ 58 ಇದೆ. ಆಸೀಸ್ ಸರಣಿಯಲ್ಲಿ ಕಳಪೆ ಫಾರ್ಮ್ನಲ್ಲಿದ್ದಂಥ ವಿರಾಟ್ ಕೊಹ್ಲಿ ಈಗ ಗ್ರೇಟ್ ಕಂಬ್ಯಾಕ್ ಮಾಡುವಂಥ ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿ 4ನೇ ಸ್ಲಾಟ್ನಲ್ಲಿ ಕಣಕ್ಕಿಳಿದು ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. 5ನೇ ಕ್ರಮಾಂಕದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್. ಇನ್ನು ಕೆಎಲ್ ರಾಹುಲ್ 5ನೇ ಕ್ರಮಾಂಕದಲ್ಲಿ ಫಿಕ್ಸ್ ಆಗಬಹುದು. ಬಟ್ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇತ್ತೀಚೆಗೆ ಟೀಂ ಇಂಡಿಯಾದಲ್ಲಿ ಕೆಎಲ್ ರಾಹುಲ್ ರನ್ನ ಓಪನರ್ ಟು 8ನೇ ಸ್ಲಾಟ್ ವರೆಗೂ ಕೂಡ ಕಣಕ್ಕಿಳಿಸಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆ. ಬಟ್ ಚಾಂಪಿಯನ್ಸ್ ಟ್ರೋಫಿಗೆ 5ನೇ ಕ್ರಮಾಂಕದಲ್ಲೇ ಬ್ಯಾಟಿಂಗ್ಗೆ ಬರಬಹುದು. ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟರ್ ಆಗಿರುವಂತ ಕೆಎಲ್ ಅವರು ಇದುವರೆಗೆ 77 ಏಕದಿನ ಮಾದರಿಯ ಪಂದ್ಯಗಳನ್ನಾಡಿದ್ದಾರೆ. ಕೆಎಲ್ ರಾಹುಲ್ ಈ ಪೈಕಿ 2,851 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇವರ ಅವರೇಜ್ 49 ಇದೆ. ನಂಬರ್ 6 ಸ್ಲಾಟ್ನಲ್ಲಿ ರಿಷಬ್ ಪಂತ್ಗೆ ಅವಕಾಶ. ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತಹ ರಿಷಬ್ ಪಂತ್ ಕೆಎಲ್ ರಾಹುಲ್ ಬಳಿಕ ಕಣಕ್ಕಿಳಿಯೋ ನಿರೀಕ್ಷೆ ಇದೆ. ಮಿಡಲ್ ಆರ್ಡರ್ ಬ್ಯಾಟಿಂಗ್ನಲ್ಲಿ ಭಾರತಕ್ಕೆ ಶಕ್ತಿಯಾಗಿರುವಂತಹ ಪಂತ್ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಪಡೆಯೋದಂತೂ ಪಕ್ಕ. ನಂಬರ್ 6 ಸ್ಲಾಟ್ನಲ್ಲಿ ಕಣಕ್ಕಿಳಿಯುವಂತಹ ಪಂತ್ ಹೊಡಿಬಡಿ ಆಟದಿಂದಲೇ ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸೋ ಕೆಪಾಸಿಟಿ ಅವರಿಗಿದೆ. ಆದರೆ ಏಕದಿನ ಫಾರ್ಮೆಟ್ನಲ್ಲಿ ಪಂತ್ ಈವರೆಗೂ 31 ಪಂದ್ಯಗಳನ್ನಷ್ಟೇ ಆಡಿದ್ದಾರೆ. ಇದರಲ್ಲಿ 871 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅವರ ಅವರೇಜ್ 34 ಇದೆ. ಬಟ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮತ್ತೆ ಅದ್ಭುತವಾಗಿ ಆಡಬಹುದು ಅನ್ನೋ ನಿರೀಕ್ಷೆ ಟೀಂ ಇಂಡಿಯಾದಾಗಿದೆ. ಶ್ರೇಯಸ್ ಅಯ್ಯರ್ಗೆ ಚಾನ್ಸ್ ಸಿಗೋದು ಡೌಟ್.
ಇನ್ನು ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲಿ ಅಚ್ಚರಿಯ ರೀತಿಯಲ್ಲಿ ಶ್ರೇಯಸ್ ಅಯ್ಯರ್ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಈವರೆಗೂ 62 ಏಕದಿನ ಪಂದ್ಯಗಳನ್ನು ಆಡಿರುವಂತಹ ಅಯ್ಯರ್ 2421 ರನ್ಗಳನ್ನು ಕಲೆ ಹಾಕಿದ್ದಾರೆ. 47 ಅವರೇಜ್ ಇದೆ. ಆದರೆ ಪ್ಲೇಯಿಂಗ್ 11ನಲ್ಲಿ ಮೊದಲ ಪಂದ್ಯದಲ್ಲಿ ಚಾನ್ಸ್ ಸಿಗೋದು ಕಷ್ಟ ಇದೆ. ಆದರೆ 2-3 ಪಂದ್ಯಗಳಲ್ಲಿ ಮೊದಲ ಪಂದ್ಯದಲ್ಲಿ ಆಡಿದವರ ಫಾರ್ಮ್ ಅನ್ನು ನೋಡಿಕೊಂಡು ಮುಂದಿನ ಪಂದ್ಯಗಳಲ್ಲಿ ಶ್ರೇಯಸ್ ಅಯ್ಯರ್ ಅವರಿಗೆ ಸ್ಥಾನವನ್ನು ಕೊಡಬಹುದು. ಆದರೆ ಮೊದಲನೇ ಪಂದ್ಯದಿಂದ ಹೊರಗಿಡೋದು ಪಕ್ಕ ಎನ್ನುತ್ತಿದ್ದಾರೆ ತಜ್ಞರು. ದುಬೈನ ಸ್ಪಿನ್ ಫ್ರೆಂಡ್ಲಿ ಪಿಚ್ನಲ್ಲಿ ಯಾರಿಗೆ ಅವಕಾಶ? ಇನ್ನು ಬೌಲಿಂಗ್ ಕೋಟಾದಲ್ಲಿ ಯಾರಿಗೆ ಚಾನ್ಸ್ ಸಿಗಬಹುದು ಅನ್ನೋದನ್ನ ನೋಡೋದಾದ್ರೆ ದುಬೈನ ಪಿಚ್ಗಳು ನಿಧಾನಗತಿಯ ಬೌಲಿಂಗ್ಗೆ ಸಹಕಾರಿಯಾಗಿರೋದ್ರಿಂದ ಇದನ್ನು ಗಮನದಲ್ಲಿ ಇಟ್ಕೊಂಡು ತಂಡದಲ್ಲಿ ಟೀಮ್ ಅನ್ನು ಫೈನಲ್ ಮಾಡಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಪರಿಗಣಿಸಿದ್ರೆ ರವೀಂದ್ರ ಜಡೇಜಾ ಅವರಿಗೆ ಅವಕಾಶವನ್ನು ಕೊಡಬಹುದು. ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ಗೆ ಚಾನ್ಸ್ ಕೊಡಬಹುದು. ಆದರೆ ವಾಷಿಂಗ್ಟನ್ ಸುಂದರ್ ಬೆಂಚ್ ಕಾಯಿಸುವಂತ ನಿರೀಕ್ಷೆ ಇದೆ. ಹಾಗೆ ಕೇವಲ 2 ವೇಗದ ಬೌಲರ್ಗಳಿಗೆ ಮಾತ್ರ ಅವಕಾಶ ಇದ್ದು ಇದರಲ್ಲಿ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ ಮತ್ತು ಹರ್ಷದೀಪ್ ಸಿಂಗ್ ನಡುವೆ ಪೈಪೋಟಿ ಇದೆ. ಇದರಲ್ಲಿ ಬುಮ್ರಾ ಅವರ ಫಿಟ್ನೆಸ್ ಪ್ರಮುಖವಾಗುತ್ತೆ. ಯಾಕಂದ್ರೆ ಈಗಾಗಲೇ ಅವರು ಬೆನ್ನು ನೋವಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿ ವೇಳೆಗೆ ಬುಮ್ರಾ ಫಿಟ್ ಆಗಿರದೇ ಇದ್ರೆ ಶಮಿ ಮತ್ತು ಹರ್ಷದೀಪ್ ಸಿಂಗ್ ಆಡೋದು ಕನ್ಫರ್ಮ್. ಬಟ್ ಬುಮ್ರಾ ಫಿಟ್ ಆದ್ರು ಅಂದ್ರೆ ಹರ್ಷದೀಪ್ ರನ್ನ ಕೈ ಬಿಡಬಹುದು. ಸೊ ಫೈನಲ್ ಆಗಿ ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, KL ರಾಹುಲ್, ರಿಷಬ್ ಪಂತ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಶಮಿ ಚಾನ್ಸ್ ಪಡೆಯೋ ಚಾನ್ಸಸ್ ಇದೆ. ಹೀಗೆ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಅತ್ತ ಪಾಕಿಸ್ತಾನ ಬೇರೆಯದ್ದೇ ಲೆಕ್ಕಾಚಾರದಲ್ಲಿದೆ. ಭಾರತದ ವಿರುದ್ಧ ಆಕ್ರಮಣಕಾರಿಯಾಗಿ ಆಡುವಂತೆ ಪಾಕ್ಗೆ ಸಲಹೆ. ಸುಮಾರು 28 ವರ್ಷಗಳ ನಂತರ ಪಾಕಿಸ್ತಾನ ತನ್ನ ಮೊದಲ ICC ಟೂರ್ನಿಯನ್ನು ಆಯೋಜನೆ ಮಾಡ್ತಾ ಇದೆ. ಕೊನೆಯದಾಗಿ 1996ರ ವಿಶ್ವಕಪ್ ಅನ್ನು ಆಯೋಜನೆ ಮಾಡಿತ್ತು. ಇದೀಗ 8 ತಂಡಗಳ ICC ಚಾಂಪಿಯನ್ಸ್ ಟ್ರೋಫಿ 2025ರ ಟೂರ್ನಿಯಲ್ಲಿ ಪಾಕಿಸ್ತಾನ ಸೇರಿದಂತೆ 7 ತಂಡಗಳು ಮಾತ್ರ ಆ ದೇಶದಲ್ಲಿ ಆಡ್ತವೆ. ಅಂದ್ರೆ ಪಾಕಿಸ್ತಾನದಲ್ಲಿ ಆಡೋದು 7 ದೇಶಗಳು ಮಾತ್ರ. ಇನ್ನು ಭಾರತ ತನ್ನ ಎಲ್ಲಾ ಪಂದ್ಯಗಳನ್ನು ದುಬೈನಲ್ಲಿ ಆಡಲಿದೆ. ಇದೇ ಕಾರಣಕ್ಕೆ ಏನೋ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕ್ ಆಟಗಾರರು ಭಾರತದ ವಿರುದ್ಧ ಆಕ್ರಮಣಕಾರಿಯಾಗಿ ಆಡುವಂತೆ ಪಾಕಿಸ್ತಾನದ ಮಾಜಿ ವಿಕೆಟ್ ಕೀಪರ್ ಆಗಿದ್ದಂತ ರಶೀದ್ ಲತೀಫ್ ಅವರು ತಮ್ಮ ತಂಡಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ಫೆಬ್ರವರಿ 23ರಂದು ದುಬೈನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ದುಬೈನಲ್ಲಿ ಭಾರತದ ಪಂದ್ಯಗಳು ಪಾಕಿಸ್ತಾನಕ್ಕೆ ಲಾಭ. ಸದ್ಯ ಭಾರತದ ಪಂದ್ಯಗಳೆಲ್ಲ ದುಬೈನಲ್ಲೇ ನಡೀತಾ ಇರೋದ್ರಿಂದ ಲಾಭ ನಷ್ಟಗಳ ಲೆಕ್ಕಾಚಾರ ಕೂಡ ನಡೀತಾ ಇದೆ. ವರದಿಗಳ ಪ್ರಕಾರ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಪಂದ್ಯ ದುಬೈನಲ್ಲಿ ನಡೆದರೂ ಕೂಡ ಇದರ ಲಾಭ PCB ಖಜಾನೆ ಸೇರುತ್ತೆ. ಇದು ನಿಜಕ್ಕೂ ಕೂಡ PCBಗೆ ಬಂಪರ್ ಲಾಟರಿ ಇದ್ದಂತೆ. ಇದಕ್ಕೂ ಮೊದಲು ದುಬೈನಲ್ಲಿ ಭಾರತ ಪಂದ್ಯಗಳು ನಡೆದರೆ ಇದರಿಂದ ಯಾರಿಗೆ ಲಾಭ ಎಂಬ ಪ್ರಶ್ನೆಗಳು ಮೂಡಿದ್ವು. ಆದರೆ ವರದಿ ಪ್ರಕಾರ ದುಬೈನಲ್ಲಿ ನಡೆಯಲಿರುವಂತಹ ಪಂದ್ಯಗಳ ಎಲ್ಲಾ ಹಣ ಮತ್ತು ಮೈದಾನದ ಒಳಗಿನ ಆಹಾರ ಮತ್ತು ಪಾನೀಯ ವ್ಯವಸ್ಥೆಯಿಂದ ಬರುವಂತಹ ಆದಾಯ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಬೊಕ್ಕಸ ಸೇರುತ್ತೆ. ಇದರಿಂದ PCB ಫುಲ್ ಖುಷಿಯಾಗಿದೆ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಟಿಕೆಟ್ಗಳ ರೇಟ್ ತುಂಬಾ ಕಡಿಮೆ ಮಟ್ಟಕ್ಕಿದೆ. ಪಾಕಿಸ್ತಾನದಲ್ಲಿ ನಡೆಯುವಂತಹ ಪಂದ್ಯಗಳ ಜನರಲ್ ಸ್ಟ್ಯಾಂಡ್ ಟಿಕೆಟ್ ರೇಟ್ ಬರೀ 310 ರೂಪಾಯಿ ಇದೆ. ಬಟ್ ದುಬೈನಲ್ಲಿ ನಡೀತಾ ಇರುವಂತಹ ಭಾರತ ಮತ್ತು ಇತರೆ ದೇಶಗಳ ನಡುವಿನ ಪಂದ್ಯಗಳಿಗೆ ಮೊದಲ ಆರಂಭಿಕ ದರವೇ 50,000 ರೂಪಾಯಿ ಮೇಲಿದೆ. ಹೀಗಾಗಿ ಈ ಲಾಭ ಕೂಡ ಪಾಕಿಸ್ತಾನಕ್ಕೆ ಸೇರುತ್ತೆ. ಪಂದ್ಯಗಳಿಗಾಗಿ 17,000 ಭದ್ರತಾ ಸಿಬ್ಬಂದಿಯನ್ನ ನೇಮಿಸಿದ ಪಾಕಿಸ್ತಾನದ ಕರಾಚಿ, ಲಾಹೋರ್ ಹಾಗೆ ರಾವಲ್ಪಿಂಡಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಗಳು ನಡೆಯಲಿವೆ. ಫೆಬ್ರವರಿ 19ರಿಂದ ನಡೆಯಲಿರುವಂತಹ ICC ಚಾಂಪಿಯನ್ಸ್ ಟ್ರೋಫಿ ಏಕದಿನ ಕ್ರಿಕೆಟ್ ಟೂರ್ನಿಗೆ 17,000 ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಲಾಹೋರ್ ಮತ್ತು ರಾವಲ್ಪಿಂಡಿಯಲ್ಲಿ ನಡೆಯುವಂತಹ ಪಂದ್ಯಗಳಲ್ಲಿ ಭಾಗವಹಿಸುವಂತಹ ಕ್ರಿಕೆಟ್ ತಂಡಗಳ ಸದಸ್ಯರು ಉಳಿದುಕೊಳ್ಳೋಕೆ ಹೋಟೆಲ್ ಮತ್ತು ಭದ್ರತೆ ಒದಗಿಸುವ ಹೊಣೆಯನ್ನ ಪಂಜಾಬ್ ಸರ್ಕಾರ ತೆಗೆದುಕೊಂಡಿದೆ. ಇದಕ್ಕಾಗಿ 12,500 ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದೆ. ಇನ್ನು 2017ರಲ್ಲಿ ಅಂದ್ರೆ 7 ವರ್ಷಗಳ ಹಿಂದೆ ಕೊನೆಯ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿಯನ್ನು ಆಯೋಜನೆ ಮಾಡಲಾಗಿತ್ತು. ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಫೈನಲ್ನಲ್ಲಿ ಕಾದಾಟವನ್ನು ನಡೆಸಿದ್ವು. ರೋಚಕ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವೇ ಗೆದ್ದು ಬೀಗಿತ್ತು. ಇದೀಗ 7 ವರ್ಷಗಳ ನಂತರ ಚಾಂಪಿಯನ್ಸ್ ಟ್ರೋಫಿಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಭಾರತದ ಪ್ಲೇಯಿಂಗ್ 11 ಹೇಗಿರಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.